ನಮಸ್ಕಾರ ವೀಕ್ಷಕರೇ, ಸಂಸ್ಕೃತಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಕಲಬುರಗಿಯ ಕೋಟನೂರು ಡಿ ಶ್ರೀ ಸಿದ್ಧಶ್ರೀ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶನಿವಾರ ಏರ್ಪಡಿಸಿದ ಸಂಸ್ಕೃತಿ ವೈಭವ ಹಾಗೂ ವಿದ್ಯಾರ್ಥಿಗಳಿಂದ ತಂದೆ ತಾಯಿಯರಿಗೆ ಪಾದಪೂಜೆ ಹಾಗೂ ಕೈತುತ್ತು ಊಟ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಮೊದಲಿಗೆ ಜಿಡ್ಗ ಮುಗುಳ್ಕೋಡ ಮಠದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳಿಗೆ ಪಾದಪೂಜೆ ಸಲ್ಲಿಸಿ ಸಾಮೂಹಿಕ ಆರತಿಯೊಂದಿಗೆ ದೀಪ ನಮನ ಸಲ್ಲಿಸಲಾಯಿತು.
ವೇದಿಕೆ ಮೇಲಿರುವ ಗಣ್ಯರಿಗೆ ಶ್ರೀಗಳು ಸನ್ಮಾನಿಸಿ ಆಶೀರ್ವದಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಮಾತನಾಡಿದರು. ವಿದ್ಯಾರ್ಥಿಗಳಿಂದ ತಂದೆ ತಾಯಿಗಳಿಗೆ ಬಾಲಪೂಜೆ ಹಾಗೂ ಕೈಗೊಳ್ಳುವ ಈ ಕಾರ್ಯಕ್ರಮದ ಜಿಲ್ಲೆ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಯುವಕ ಪೂಜ್ಯರಾದ ಅಶೋಕ್ ಕಾಣಿಗುಡಿಯವರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಬಸವಪ್ಪ ಪಾದಗಳಿಗೆ ನಮಸ್ಕರಿಸಿ ನಮ್ಮ ಸ್ವಾಮಿಯವರು ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಪಾಲಕರೇ, ವಿದ್ಯಾರ್ಥಿಗಳೇ, ಮುಖ್ಯ ಗುರುಗಳೇ, ತಾಯಿಗೆ, ಸಾರ್ವಜನಿಕ ಬಂಧುಗಳೇ ಮತ್ತು ಸಂಗೀತ ಬಂಧುಗಳೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ವಿಶೇಷವಾಗಿ ವಿಜಯವಾಣಿ ಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ಅಣ್ಣವಾಗಿರ್ತಕ್ಕಂಥ ಬಾಬುರಾವ್ ಅಬ್ರಾಹಿಮವರೇ, ಮಾಧ್ಯಮದ ಎಲ್ಲ ಮಿತ್ರರು, ಬಹಳ ಅದ್ಭುತವಾಗಿರ್ತಕ್ಕಂಥ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಎಲ್ಲರೂ ಕೂಡ ವಾರ್ಷಿಕ ಕ್ರಿಯೆಗಳನ್ನು ನೋಡುತ್ತಿದ್ದೇವೆ. ಆದರೆ ಇವತ್ತು ನಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಅವಶ್ಯವಾಗಿ ನಮ್ಮ ಮಕ್ಕಳಿಗೆ ಕಲಿಸತಕ್ಕಂಥದ್ದು ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಅವಶ್ಯ ಇದೆ. ಆ ಸಂಸ್ಕಾರ ಇಲ್ಲದೆ ಹೋದರೆ ಇವತ್ತು ನಾವು ಪತ್ರಿಕೆಯಲ್ಲಿ ಬಂದಿತ್ತು. ತಂದೆ ತಾಯಿಗಳು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ಬೇರೆ ಕಡೆಗೆ ಅವರು ನೌಕರಿ ಮಾಡಕ್ಕೆ ಹೋಗ್ತಾರೆ. ಗಂಡ ಹೆಂಡತಿ ಹೋದಾಗ ಮುಪ್ಪಿನ ತಂದೆ ತಾಯಿಗಳು ತಂದೆ ತೀರ್ಕೊಳ್ತಾನೆ. ತೀರ್ಕೊಂಡಾಗ ಮನೆಯಲ್ಲಿ ಎಲ್ಲರೂ ಬಂದು ಅವ್ರು ಇಬ್ಬರೇ ಇರ್ತಾರೆ. ಮನೆಗೆ ಯಾರು ಮಗನಿಗೆ ಫೋನ್ ಮಾಡ್ತಾರೆ, ಅವ್ರು ಇಬ್ಬರು ಮಾಡ್ಬೇಕಾರೆ. ದೊಡ್ಡ ಮಗನಿಗೆ ಫೋನ್ ಮಾಡಿದಾಗ ನಿಮ್ಮ ತಂದೆ ತೀರ್ಕೊಳ್ಳೋಣ, ಹೆಣ್ಣಿನ ಸೌಕರ್ಯ ಮಾಡೋದಿಲ್ಲ, ನೀನೆಲ್ಲ ಕಾರ್ಯ ಮಾಡಂತ ಹೇಳಿ. ಇಲ್ಲ ನಾನು ಬರಬೇಕಾಗಲ್ಲ, ನೀವೇ ಮಾಡಿ, ನಿಮ್ಗೇನು ದುಡ್ಡು ಖರ್ಚು ಬರ್ತದ, ನಾ ಎಲ್ಲ ಕೊಡ್ತೀನಿ. ಇಲ್ಲಾಂದ್ರೆ ನಮ್ಮ ಕಮ್ಮ ಕರ್ಕೊಂಡು ಹೋಗಿ ನಮ್ಮ ತಾಯಿ ಕರ್ಕೊಂಡು ಬರ್ತೀನಿ, ನಮ್ಮ ತಮ್ಮ ಏನು ಬಂದ್ರೆ ನೀವು ಗಂಡ ಮಣ್ಣು ಮಾಡ್ತೀವಿ. ಈಗ ಆಗಿ ಹೋಗಿರ್ತಕ್ಕಂಥ ಘಟನೆ ಇವೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ಸಂಸ್ಕಾರ ಇಲ್ಲದೆ ಹೋದರೆ ಬರೀ ಶಿಕ್ಷಣ ವಿದ್ಯಾಭ್ಯಾಸ ಅಷ್ಟೇ ಕಲಿಸಿದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತಕ್ಕಂಥದ್ದು ಇದು ಆಗಬೇಕಂದ್ರೆ ಇವತ್ತು ನೋಡಿ ಎಂಟು ಕಾರ್ಯಕ್ರಮ ಇರೋದು. ನಾಳೆ ರಾಮ ಜನ್ಮಭೂಮಿ ರಾಮನ ಪ್ರತಿಷ್ಠಾಪನೆ ಭಾರತ ದೇಶದ ಇತಿಹಾಸದಲ್ಲಿ ನೀವೆಲ್ಲರೂ ಹನುಮನ ಭಕ್ತರು, ರಾಮ ಹನುಮನ ಭಕ್ತರು. ನಾಳೆ ಹೇಳ್ತಾ ಇದ್ದೀನಿ, ಇವತ್ತು ರಾಮನ ಅವತಾರವಾಗಿ ಭೂಮಿಗೆ ಬಂದ ಬರುವಂತ ನಡೆದಾಡುವ ದೇವರು ಯಾರು? ರಾಮನ ಅವತಾರಿಯಾಗಿ ಇವತ್ತು ನಿಮ್ಮೆಲ್ಲರಿಂದ ಆರ್ತಿಯನ್ನು ಮಾಡಿಸಿಕೊಂಡು ಈ ಇವತ್ತೇ ರಾಮನ ಪರಮ ಪೂಜೆ ಮುರುಘರಾಜೇಂದ್ರ ಅಪ್ಪರ ಒಂದು ರಾಮನನ್ನ ಪೂಜೆ ಮಾಡ್ತೀವಿ. ನಾಳೆ ನೀವು ಮಾಡತಕ್ಕಂಥ ಕೆಲಸ ಇವತ್ತೇ ರಾಮ ಮಾಡುವ ಪ್ರಾರಂಭ ನಮ್ಮ ಮಾತುಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದರೆ, ಪರಮಾತ್ಮನ ಅವತಾರ ರೂಪದಿಂದ ರಾಮ ಭೂಮಿಗೆ ಬಂದು ಇತಿಹಾಸವನ್ನು ಸೃಷ್ಟಿ ಮಾಡಿದರು. ಪರಮಾತ್ಮನ ಅವತಾರಾಗಿ ನಚಾನನ ಸಿದ್ಧಲಿಂಗ ಮಹಾರಾಜರು ಕೂಡ ಭೂಮಿಗೆ ಬಂದು ಇತಿಹಾಸ ಪುಟದಲ್ಲಿ ಹೋಗ್ತಕ್ಕಂಥ ರೀತಿಯಲ್ಲಿ ಮಠದ ಪೂಜ್ಯರು ಸಿದ್ಧಲಿಂಗರು, ನಚಾನನ ಸಿದ್ಧಪ್ಪ ಮಹಾರಾಜರು ಅವರಿಗೆ ಸಾಂಪ್ರದಾಯಿಕರು ಭಕ್ತರ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅವರ ನಂತರ ಈ ಮಠದ ಎಲ್ಲರೂ ಪರಮ ಪೂಜ್ಯರಾಗಿರ್ತಕ್ಕಂಥ ಯಲ್ಲಾಲಿಂಗ ಮಹಾಪ್ರಭುಗಳು, ಗುರುಕುಲದ ಯಲ್ಲಾಲಿಂಗ ಮಹಾಪ್ರಭುಗಳು ಗುರು ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥವರು. ಅವರು ಕೂಡ ಭೂಮಿಗೆ ಬಂದ ಭಗವಂತ ರಾಮನ ಅವತಾರಿಯಾಗಿ, ಪರಮಾತ್ಮನ ಅವತಾರಿಯಾಗಿ ಭಾರತದ ಕಳೆಗಿರ್ತಕ್ಕಂಥ ಮಹಾಪುಣ್ಯಾತ್ಮ. ಅದರ ನಂತರ ಗಿರಿಗ ಗುರುಗಳು ವಾಸರು ಈ ಮಠದ ಪರಮ ಪೂಜ್ಯರು ಸಿದ್ಧಲಿಂಗ ಮಹಾಪ್ರಭುಗಳು. ಯಾವಾಗಲೂ ಇತಿಹಾಸ ಪುಟದಲ್ಲಿ ಕರೆದು ನೋಡಿದ್ರೆ ನಾವು ಇಂಥವರ ಮನೆಯಲ್ಲಿ ಇಂಥವರ ರೀತಿಯಿಂದ ನನ್ನ ಕಿವಿಗೆ ಕೂಗಬೇಕು ಅಂತ ಹೇಗೆ ಹುಟ್ಟಿರ್ತಕ್ಕಂಥದ್ದು ಯಾವುದಾದ್ರು ಮಠದ ಒಬ್ಬ ಯೋಜನೆ ಪುರುಷ ಇದ್ರೆ ಅದು ನಮ್ಮ ಪಾಠಗಳು ನೋಡಿದ್ರೆ ಮಠದ ಪುರುಷರು ಸಿದ್ಧಲಿಂಗ ಶಿವಗಳು. ಈ ಮೂರು ಜನರ
ಪರಮ ಪೂಜ್ಯ ನಡೆದಾದ ದೇವರಿಗೊಂದು ರಾಮನ ಅವತಾರಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಾಚಾರ್ಯ ಮಹಾಸ್ವಾಮಿಗಳಿಗೆ ಆಶೀರ್ವಾದ ಆಗಿದೆ ದೇವರನ್ನು ಲಕ್ಷಾಂತ ಸಿದ್ಧಾರ್ಥರು ಎಲ್ಲ ಜನ ಮಹಾಪ್ರಭುಗಳು ಸಿದ್ಧಲಿಂಗ ಮಹಾಸ್ವಾಮಿಗಳು 3 ಜನರ ಆಶೀರ್ವಾದದಿಂದ ಇವತ್ತು ರಾಮನ ಅವತಾರಿಯಾಗಿ ನೀವೆಲ್ಲ ಪಾಪ ಪೂಜೆ ಮಾಡಿ ನೀವು ಆಸ್ತಿಯನ್ನು ಎತ್ತಿ ಬೆಳೆದಿರಿ. ನಾಳೆ ನಡೀತಕ್ಕಂಥ ಭಾರತ ದೇಶದ ನಡೀತಕ್ಕಂಥ ಕೆಲಸ ಇವತ್ತೇ ನಾವು ಮಾಡಿದ್ದೀವಿ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಕಲಿಸಿದ್ರೆ ಸಂಸ್ಕಾರ ಸಿಗುತ್ತೆ. ಇವತ್ತು ನೋಡ್ರಿ ಮಕ್ಕಳಿಗೆ ಪೂಜೆ ಅಂದ್ರೆ ಏನು ಗೊತ್ತಾಯ್ತು, ತಂದೆ ತಾಯಿ ಅಂದ್ರೆ ಏನು ಗೊತ್ತಾಗ್ತದೆ. ನಮ್ಮ ತಂದೆ ನಿಮ್ಮ ಮಕ್ಕಳಿಗೆ ಊಟ ಮಾಡಿಸ್ತೀವಿ. 9 ತಿಂಗಳು ಹೆತ್ತ ತಾಯಿ ಹೊಟ್ಟೆ ಬಂದಾಗಿ ಕಲಿಸಿ ಕಷ್ಟಪಟ್ಟು ಬೆಳೆಸಿ ದೊಡ್ಡ ಮಾಡ್ತಾರೆ. ಒಂದು ಮಗ ಬಂದು ತಾಯಿ ತಂದೆಗೆ ಹೋಗ್ತದೆ. ಯಾಕಂದ್ರೆ ಸಂಸ್ಕಾರ ಇರಬೇಕು. ಸಂಸ್ಕಾರ ಇಟ್ಟಂದ್ರೆ ಅವೇ ಕೊಡ್ತೇವೆ. ತಂದೆ ತಾಯಿಯಾಗಿ ವಾತಾವರಣಕ್ಕೆ ನಮಸ್ಕಾರ ಮಾಡಬೇಕು. ನನ್ನ ತಂದೆ ತಾಯಿ ಅಂದ್ರೆ ನನ್ನ ದೇವರು ಕಲಿಸುವ ಯಾರು ಕಲಿಸುವುದು ಭೂಮಿಗೆ ಬಂದ ಭಗವಂತ ಹೇಗೆ ಕೊಡ್ತಾ ಇರೋದ್ರಿಗೆ ನಿಮ್ಮ ಮಕ್ಕಳಿಗೆ ಇಂಥದ್ದೇನು ಯಾವ್ದಾದ್ರು ಶಾಲೆಗೆ ಇಲ್ಲ. ಅದೇ ನಮ್ಮ ಸಣ್ಣ ಕಚೇರಿ ಯಾಕಂದ್ರೆ ನಿಮ್ಮ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನೋಡಬೇಕಾಗಿದೆ. ಸಂಸ್ಕಾರ ಶಿಕ್ಷಣ ಇವತ್ತಿನ ದಿನದಲ್ಲಿ 370 ತಿದ್ದುಪಡಿ ಬಂದಿದೆ. ನಾವು ಓದತಕ್ಕಂಥ ಸಂದರ್ಭದಲ್ಲಿ ಲೈಫ್ ಕೂಡ ಇಲ್ಲ. ಚಿನ್ನಿಗಾಗಿ ಕಲ್ಲುಗಳನ್ನು ಹಳ್ಳ ಬೆಳೆದಿದ್ದೀರಿ. ಈ ಕಲ್ಲು ನಿಮ್ಮಲ್ಲಿ ಹೈಸ್ಕೂಲ್ ಕಾಲೇಜು ಶ್ಯಾಮಪ್ರಭಾ ಅವರು ಧರ್ಮಸಿಂಹವರು ಇವರೆಲ್ಲ ಏನಂದ್ರೆ SSLC ಪಾಸ್ ಆದ್ರೆ ಹೈದರಾಬಾದ್ ಉಸ್ಮಾನ್ ಯೂನಿವರ್ಸಿಟಿ ಧಾರವಾಡ ಹುಬ್ಬಳ್ಳಿ ಯೂನಿವರ್ಸಿಟಿ ಹೋಗಿ ಖಾಲಿ ಕಟ್ಟು ಹೋದವರು. ಯಾಕಂದ್ರೆ ಕಾಲೇಜ್ ಇಲ್ಲ. ಇವತ್ತು ನಿಮ್ಮ ಮಕ್ಕಳಿಗೆ ಕಾಲೇಜ್ ಇದೆ. ಪ್ರೈವೇಟ್ ಯೂನಿವರ್ಸಿಟಿ ಇದೆ. ಗುಲ್ಬರ್ಗಾದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಕಾಂಪಿಟೇಷನ್ ನೀವು ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ಮನೆ ಹೊಲ ಖರೀದಿ ಮಾಡೋದ್ರಿಂದ ಮಕ್ಕಳನ್ನೇ ಆಸ್ತಿ ಮಾಡಿ ಮಕ್ಕಳೇ ನಮ್ಮ ಆಸ್ತಿ. ಎಲ್ಲಿ ಹೊಲ ಖರೀದಿ ಮಾಡ್ತಾರೆ, ಎಲ್ಲಿ ಮನೆ ಖರೀದಿ ಮಾಡ್ತಾರೆ. ಚೆನ್ನಾಗಿ ಮಕ್ಕಳಿಗೆ ಮೊಬೈಲ್ ಬಂದ್ ಮಾಡಿ, ಟಿವಿ ಬಂದ್ ಮಾಡಿ ಚೆನ್ನಾಗಿ ಓದಿದ್ರೆ ಮುಂದೆ ಬರ್ಬೇಕು. ಸಂಸ್ಕಾರ ಶಿಕ್ಷಣ ಎರಡೂ ಒಟ್ಟುಗೂಡಿ ಕಲ್ತಾಗ ಮಾತ್ರ ನೀವು ಇವಾಗಿನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಲಾಗ್ತದೆ. ಆದ ಕಾರಣ ಇವತ್ತು 371 ಕಲಂ ತಿದ್ದುಪಡಿ ಬಂದಿದ್ದರಿಂದ ಈ 1 ಕೋಟಿ ಮೆಡಿಕಲ್ ಓದೋದ ಅವಶ್ಯಕತೆ ಇಲ್ಲ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಹೆಚ್ಚಿನ ಪರ್ಸೆಂಟೇಜ್ ತಗೊಂಡು ಫ್ರೀ ಸೀಟ್ ಸಿಗ್ತದೆ. ಮೆಡಿಕಲ್ ಸೀಟ್ ಫ್ರೀ ಸಿಗ್ತದೆ, ಇಂಜಿನಿಯರಿಂಗ್ ಸೀಟ್ ಫ್ರೀ ಸಿಗ್ತದೆ. ನೀವು ಅಗ್ರಿಕಲ್ಚರ್ ಯಾವುದೇ ಮಾಡೋದು ನೌಕರಿ ಕೂಡ 80% ನಮ್ಮ ಭಾರತದಲ್ಲಿ ನೌಕರಿ ಸಿಗ್ತದೆ. ಅದಕ್ಕಾಗಿ ಮೊದಲು ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಮರಗಮ್ಮ ದುರ್ಗಮ್ಮ ಅವರು ಗಂಡಾಪಿ ಅಮಾವಾಸ್ಯೆ ಖರ್ಚು ಮಾಡೋದ್ರಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡಿ ನೀವು ಒಳ್ಳೆಯದಾಗ್ತದೆ. ಪಾಠ ಕಲಿಸ್ತಾ ಇದ್ದಾರೆ. ಸಂಸ್ಕಾರ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ ನನಗೆ ಸ್ವಾಮಿಗಳು ನಿಮ್ಮ ಮಕ್ಕಳು ವಿದ್ಯಾವಂತರಾಗಿ ನೀವೆಲ್ಲ ಪಾಠ ಪೂಜೆ ಕಲಿಸಿದ್ರೆ ಕೆಲವು ನೀವು ಬರ್ತೀವಿ ಹೇಳಬೇಕು. ಕೆಲವು ನಿಮ್ಮನ್ನು ಓದಿಸಿ BE ಪಾಸ್ ಆಗಿ ಮೆಡಿಕಲ್ ಪಾಸ್ ಆಗಿ ವಿದ್ಯಾವಂತರಾಗ್ತಾರೆ. ಮುಂದೆ ಫಾರಿನ್ಗೆ ಹೋಗ್ತಾರೆ. ಅಮೆರಿಕಕ್ಕಾಗಿ ಒಂದು 10-15 ವರ್ಷ 20 ವರ್ಷ ಆದ್ಮೇಲೆ ಮಾಡಿ ಕೊಡ್ತಾರೆ. ಅವರು ಅಲ್ಲೇ ಒಂದು ಭಾರತ ಹುಡುಗಿ ಲಗ್ನ ಆಗಿರ್ತಾನೆ. ಹೌದಾ ಬಾಳಿ ಬರ್ತಾರೆ. ತಂದೆ ತಾಯಿ ತಿಳ್ಕೊಂಡಿರ್ತಾರೆ. ಅವ್ರು ಬಂದು ಹಳ್ಳಿ ಹೋದ ಮನೆಗೆ ಏನಂತ ಹೇಳ ಶಾಂತಿ ಮಾಡಪ್ಪ ಮನೆ ಶಾಂತಿ ಮಾಡಪ್ಪ ಐವತ್ತು ಕರ್ಕೋತಿಗೆ ಎಲ್ಲ ಕಾವಲಿಗೆ 50 ಕೊಟ್ಟಿಲ್ಲ. ಏನು 50 ಕೊಡೋದು ಎಲ್ಲ ಊಟ ನೀಡಿದಾಗ ಶಾಸ್ತ್ರ ನಮಸ್ಕಾರ ಮಾಡ್ತೀವಿ. ಶಾಸ್ತ್ರ ಹಾಕ್ತ ಮಾಡ್ತಾನೆ ಇರೋದು ನಾಡ ಸ್ವಾಮಿಗಳು ಎರಡು ಹಾಕ್ತ ಏನಂತಂದ್ರೆ ಹಾಗೆ ಇನ್ನು ಗೊತ್ತಾಗ ಏನು ನಮ್ಮ ಶಾಸ್ತ್ರ ಹೇಳ್ತಾರೆ. ಆ ಮಗ ಹೋಗುದು ಕಿರಣಿ ಹೋಗು ಮಗ ಬರ್ತಾರೆ. ಶಾಸ್ತ್ರ ನಮ್ಮ ಅಜ್ಜಪ್ಪ ನಮ್ಮ ಅಪ್ಪನ ಶಾಸ್ತ್ರ ಸಿಗಂಗಿಲ್ಲ. ಕೇಳಂಗಿಲ್ಲ. ಅವನು ಕಪ್ಪಲ್ ಬಿಡ್ತಾನೆ. ವಿಧಾನ ಕಪ್ಪಲ್ಲತ್ತೆ ತುಂಬ ತಂದೆ ತಾಯಿ ತಾಯಿ ಬಂದು ಬಿಡ್ತಾನೆ. ಹೋದ ಮಗ ಕೇಳ್ತಾನೆ. ತಾಯಿ ಮುಂದೆ ತಾಯಿ ಕೇಳ್ತಾರೆ. ಹಾಗೆ ಸಂಸ್ಕಾರ ಕಲಿಸಿದಾಗ ಶಾಸ್ತ್ರದಲ್ಲಿ ಏನು ಗೊತ್ತಿಲ್ಲ. ಇದನ್ನ ಶಿಕ್ಷಣ ಓದೋದು ಸಂಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ನಮ್ಮ ಬಸವರು ಬಹಳ ಅವರ ಆಶೀರ್ವಾದದಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು ಒಳ್ಳೆಯ ಸಂಸ್ಕಾರ ಕೊಡ್ತಾ ಇದ್ದಾರೆ. ದಯಮಾಡಿ ನಾವು ಒಳ್ಳೆಯ ನಮ್ಮ ಮಠದ ಕೀರ್ತಿ ಅಪ್ಪವರು ಕೀರ್ತಿ ಇನ್ನೂ ಹೆಚ್ಚಿನ
ಶಿಕ್ಷಕರು ಕೂಡ ಭಾಳಷ್ಟು ನೋಡಿದ್ದೀನಿ, ಭಾಳ ಚೆನ್ನಾಗಿದೆ. ನಮ್ಮ ನಾಡು ಅಪ್ಪಾಜಿಯವರು ಶಿಷ್ಯ ನಾವು ಬನ್ನಿ ಸಣ್ಣ ಸಣ್ಣ ಹುಡುಗರು ಮಾಡಿ ನಾವು ಎಂಥ ಕಾರ್ಯಕ್ರಮ ಎಷ್ಟು ವಿದ್ಯಾರ್ಥಿ ಮಕ್ಕಳು ಎಷ್ಟು ಚೆನ್ನಾಗಿ ಕ್ವಾಲಿಟಿ ಶಿಕ್ಷಣ ಕೊಡ್ತಾರಂತ ಅವೇನು ಅಪ್ಪಾಜಿ ಹೆಸರಿದ್ದಾನೆ. ಈ ಮಕ್ಕಳ ಸಂಸ್ಕಾರ ಯಾಕಿರ್ತದೆ ನೀವು ಶಾಲೆ ಹೋಗಿ ಕಳಿಸ್ಕೊಬಿಡಿ. ಅದಕ್ಕೆ ನಾವು ಇವತ್ತು ವಾರ್ಷಿಕ ಸಮ್ಮೇಳನ ಜೊತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀವಿ. ಮಕ್ಕಳಿಗೆ ಇವರಿಗೆ ಒಳ್ಳೆಯದಾಗಲಿ, ಪರಮ ಪೂಜ್ಯರ ಆಶೀರ್ವಾದ ಮೇಲೆ ಅಂತ ಹೇಳಿ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ತರಾತುರಿಯಲ್ಲಿ ಅಪ್ಪವರಿಗೆ ಹೋಗಿ ಮಾತಾಡೋದು ಹೇಳಿ ಇನ್ನು ಮನೆಯವರೆಗೂ ಅವರ ಆಶೀರ್ವಾದದಿಂದ ಇವತ್ತು ಶಾಸಕನಾಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಅಪ್ಪರ ಆಶೀರ್ವಾದದಿಂದ 5 ವರ್ಷ ನೀವು ಸೇವೆ ಸಲ್ಲಿಸಿದ್ದೀರಿ. ಒಂದು ಮನೆ ಕಟ್ಟಲ್ಪಟ್ಟಿದ್ದಾರೆ. ಬಹಳ ಸರಳವಾಗಿರ್ತಕ್ಕಂಥ ಕುಡಿಯುವ ನೀರಿನ ಇಮಿಡಿಯೇಟ್ ಅಂದ್ರೆ ಮುಂದಿನ ತಿಂಗಳ 6 ವರ್ಷದಲ್ಲಿ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅಪ್ಪವರ ಆಶೀರ್ವಾದದಿಂದ ಇಲ್ಲಿ ಟಾಯ್ಲೆಟ್ ಮಾತನಾಡ್ತೀನಿ. ಕೂಡ ಅದಾದ್ಮೇಲೆ ಮಾಡಿಕೊಡ್ತಕ್ಕಂಥ ಮಾತನ್ನು ನೀವು ಸಾರ್ವಜನಿಕರಿಗೆ ಹಾಕಿದ್ರೆ ಮಠಕ್ಕಾಗಿ ಜಾತ್ರೆ ನಾನೆಲ್ಲ ಬಂದಾಗ ಒಳ್ಳೆ ನೀರು ಕುಡಿದಂತೆ ಒಳ್ಳೆ ರೀತಿಯಿಂದ ಮನೆಗೆ ಕೊಡ್ತಾರೆ. ಆ ಕೆಲಸ ಮಾಡಿಕೊಡ್ತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. Next, I would like to welcome to our Sachin sir. I am also requesting our Appaji sir to the stage. And also requesting our Appaji to the stage, Ashok Patil sir. Thank you sir. ಇವನಾಗನೆ ನೆನೆಸಿದಿರಯ್ಯ, ಇವನಮ್ಮವನೆ ನೆನೆಸಿಗ ಕೋಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆ ನೆನೆಸಿಯ ಎನ್ನುವ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಅದಕ್ಕೆ ಶ್ರವಣ ಕುಮಾರ ಅಂತ ಹೆಸರಿಡುತ್ತಾರೆ. ವಯಸ್ಸಾದ ಆ ತಂದೆ ತಾಯಿಗಳಿಗೆ ಕಣ್ಣಿರುವುದು ಕುರುಡರಿರ್ತಾರೆ. ಆ ಶ್ರವಣ ಕುಮಾರ ಬೆಳೆದು ದೊಡ್ಡವರಾದ ಮೇಲೆ ಆ ತಂದೆ ತಾಯಿಗಳು ಒಂದು ಆಸೆಯನ್ನ ಮಗನ ಹತ್ರ ಇಡ್ತಾರೆ. ಏನು ಆಸೆ ಇಡ್ತಾರೆ ಆ ಮಗನಿಗೆ ಅಂದರೆ, ನಾವು ಹುಟ್ಟಾಗಿನಿಂದ ಏನೂ ಆಸೆ ಪಟ್ಟಿಲ್ಲ, ನಮಗೆ ಸ್ವಲ್ಪ ತೀರ್ಥಯಾತ್ರೆ ಮಾಡಬೇಕಂತ ಆಸೆ ಆಗಿದೆ, ನಮಗೆ ಹೆಂಗನೆ ಮಾಡಿ ಪ್ರವಾಸವನ್ನು ಮಾಡಿಸೋದು, ತೀರ್ಥಯಾತ್ರೆಯನ್ನು ಮಾಡಿಸೋದು ಅಂತ ಹೇಳಿ ಹೊಟ್ಟಿಗೆ ಹುಟ್ಟಿನ ಮಗನ ಹತ್ತಿರ ತಂದೆ ತಾಯಿಗಳು ಕೂಡಿದ್ರು. ಅಂದು ಬೇಡಿಕೆಯನ್ನಿಟ್ಟಾಗ ಮಗನಿಗೆ ಟಿಕೆಟ್ ತೋರಿಸಬೇಕಾಗ್ತದೆ. ಆ ಮಗ ವಿಚಾರ ಮಾಡಿ ತಂದೆ ತಾಯಿಗಳಿಗೆ ಯಾವ ರೀತಿಯಾಗಿ ನಾನು ತೀರ್ಥಯಾತ್ರೆಯನ್ನು ಮಾಡಿಸಿ ಅಂತ ಹೇಳಿ ವಿಚಾರವನ್ನು ಮಾಡಿ ತಕ್ಕಡಿಯಲ್ಲಿ ತಂದೆ ತಾಯಿಗಳನ್ನ ಕೂಡಿಸಿಕೊಂಡು ಅವರನ್ನ ಪ್ರವಾಸಕ್ಕೆ ತೀರ್ಥಯಾತ್ರೆಗೆ ತೆಗೆದುಕೊಂಡು ಹೋಗ್ತಾರೆ. ಹೋಗುವ ಮಧ್ಯದಲ್ಲಿ ಕಾಡಿನಲ್ಲಿ ತಂದೆ ತಾಯಿಗಳಿಗೆ ಬಾಯಾರಿಕೆ ಆಗ್ತದೆ, ನೀರು ತೆಗೆದುಕೊಂಡು ಬರಲಿಕ್ಕೆ ತಿಳಿಸ್ತಾರೆ. ಆ ನೀರು ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಒಬ್ಬ ಮಹಾರಾಜ ಭೇಟಿ ಹೋಗಿರ್ತಾನೆ. ನೀರು ತುಂಬುವ ಸಂದರ್ಭ, ಸನ್ನಿವೇಶ, ಸೌಂಡ್, ಆ ನೀರಿನ ಸೌಂಡ್ ಬರ್ತದೆ. ಆ ಸೌಂಡಿನ ಒಂದು ಶಬ್ದವನ್ನು ಆಲಿಸಿ ಬಾಣವನ್ನು ಬಿಟ್ಟು ಆ ಶ್ರವಣ ಕುಮಾರನಿಗೆ ಆ ಬಾಣದಿಂದ ಆ ದಶರಥ ಮಹಾರಾಜ ಹೊರತಾನೆ. ಸೀದಾ ಒಳ್ಳೆ ಬರ್ತಾನೆ. ಬೇಟೆಯಾಗಿದೆ ಅಂತ ಒಳ್ಳೆ ಬಂದಾಗ ಅಲ್ಲಿ ಮನುಷ್ಯ ಬಿದ್ದಿದ್ದಾನೆ. ಆತನ ಹೆಸರು ಶ್ರವಣ ಕುಮಾರ. ಆತ ಬಂದಾಗ ಅವನಿಗೆ ತೊಡೆ ಮೇಲೆ ಮಲಗಿಸಿಕೊಂಡು ಕೇಳ್ತಾನೆ, ಏನು ಯಾಕಿಗಾಯ್ತು ಅಂತ ಕೇಳಿದಾಗ ಆತ ಹೇಳ್ತಾನೆ, ನನ್ನ ತಂದೆ ತಾಯಿಗಳು ಅವರಿಗೆ ನಾನು ನನ್ನ ಕೈಲಾದಷ್ಟು ನನ್ನ ಯೋಜನೆಗಳನ್ನು ಮಾಡುವ ಈ ರೀತಿಯಾಗಿ ಎಲ್ಲ ಸನ್ನಿವೇಶವನ್ನು ಅವರು ದಶರಥ ಮಹಾರಾಜನಿಗೆ ವಿವರಿಸ್ತಾನೆ. ಅವಾಗ ಅವರಿಗೆ ನಿಜವಾಗ್ಲೂ ಬಹಳ ತಪ್ಪಾಗಿದೆ, ನಾನು ಹೇಗೆ ಮಾಡಲಿ, ನಿನ್ನ ಒಂದು ಕಾರ್ಯವನ್ನು ನಾನು ಪೂರ್ಣ ಮಾಡ್ತೀನಿ ಅಂತ ಹೇಳಿ ಯಾಕಪ್ಪ ಮಗನೇ ಯಾಕೆ ಲೇಟ್ ಆಯ್ತು ಅಂತ ಹೇಳಿ ವಿಚಾರಿಸ್ತಾರೆ. ಆದರೆ ದಶರಥ ಮಹಾರಾಜ ಅವರಿಗೆ ಹೇಳ್ತಾರೆ, ನಡೆದ ಸನ್ನಿವೇಶ ನಿಜರೂಪವಾಗಿ ಹೇಳ್ತಾರೆ. ಅವಾಗ ಅವರು ಶಾಪ ಮಾಡ್ತಾರೆ, ನಮ್ಮಂತ ಸನ್ನಿವೇಶ ಮಗನಿಂದ ದೂರವಾಗುವಂತ ಸನ್ನಿವೇಶ ನಿನ್ನ ಜೀವನದಲ್ಲಿ ಬರುತ್ತೆ, ಶಾಪವನ್ನು ಕೊಟ್ಟು ಅವರು ಕಣ್ಣು ಮುಚ್ತಾರೆ. ಆ ಒಂದು ಸನ್ನಿವೇಶದ ನೃತ್ಯ ವೇದಿಕೆ ಮೇಲೆ ಜೋರಾಗಿ ಚಪ್ಪಾಳೆ ಬರಲಿ ಆ ಶ್ರವಣ ಕುಮಾರನ ಅಭಿನಯಕ್ಕೆ. ಅವರಿಗೆ ಧೈರ್ಯವನ್ನು ಕೊಡುವುದು ಅದೇ ಶ್ರವಣ ಕುಮಾರನ ಜನ್ಮವಾಗಿತ್ತು.
ಕೇದಾರನಾಥದಲ್ಲಿ ಭೋಲೆನಾಥನ ಆಶೀರ್ವಾದವನ್ನು ಪಡೆದು ಶ್ರವಣಕುಮಾರ ತನ್ನ ತಂದೆ ತಾಯಿಯ ಜೊತೆಗೆ ಮುಂದೆ ಬರ್ತಾ ಇದ್ದ. ಸಮಯ ಕಳೆದಾಗಿ ಯಾತ್ರೆಯ ಮಾರ್ಗ ಕೂಡ ಕಡಿಮೆಯಾಯಿತು. ಶ್ರವಣಕುಮಾರ ಕಾಡಿನಲ್ಲಿಗೆ ಶಾಂತಿ ಪಡೆಯುವುದಕ್ಕೆ ಬಿಡ್ತಾರೆ. ತಂದೆ ತಾಯಿಗೆ ದಾಹ ಆಗಿತ್ತು. ಅದಕ್ಕೆ ಶ್ರವಣಕುಮಾರ ನೀರಿನ ತರುವುದಕ್ಕೆ ಸರಯೂ ನದಿಯ ಹತ್ರ ಹೋಗ್ತಾರೆ. ಮತ್ತೆ ಬಿಂದಿಗೆಯಲ್ಲಿ ನೀರನ್ನು ತುಂಬುತ್ತಾ ಇದ್ರು. ಸ್ವಲ್ಪ ಹಿಡ್ಕೊಂಡು ಸ್ವಲ್ಪ ಒಂಚೂರು ಕಾಣುತ್ತೆ ಇದು ಮಾಡ್ತಾರೆ. ಅದೇ ಸಮಯಕ್ಕೆ ಮಹಾರಾಜ ದಶರಥ ಬೇಟೆಗೆ ಬಂದಿರ್ತಾರೆ. ಒಂದು ಫೋಟೋ ತೋದ್ರಿ, ಒಂದು ಫೋಟೋ. ಅದೇ ಸಮಯಕ್ಕೆ ಮಹಾರಾಜ ದಶರಥ ಬೇಟೆಗೆ ಬಂದಿರ್ತಾರೆ. ಅವರಿಗೆ ನೀರಿನ ಧ್ವನಿ ಕೇಳುತ್ತೆ. ಅವರನ್ನು ಜಿಂಕೆ ನೀರಿನ ಕುಡಿಯಕ್ಕೆ ಬಂದಿದೆ ಅಂತ ಅದಕ್ಕೆ ಅವರು ಶಬ್ದ ಕೇಳಿ ಬಾಣವನ್ನು ಬಿಡ್ತಾರೆ. ಬಾಣ ಸೀದಾ ಹೋಗಿ ಶ್ರವಣಕುಮಾರನಿಗೆ ತಗುಲುತ್ತೆ. ಮತ್ತೆ ಅವನು ನೋವಿಂದ ಕಿಚ್ಚ ಶುರು ಮಾಡ್ತಾನೆ. ಶ್ರವಣಕುಮಾರನ ಕಿಚ್ಚುದನ್ನು ಕೇಳಿ ರಾಜ ದಶರಥ ಆಶ್ಚರ್ಯಪಡುತ್ತಾನೆ. ಅವನು ಓಡ್ಕೊಂಡು ಶ್ರವಣಕುಮಾರನ ಹತ್ರ ಹೋಗ್ತಾನೆ. ಮಕ್ಕಳೆಲ್ಲ ನನ್ನ ಕುರು ತಂದೆ ತಾಯಿಗೆ ನಾನು ಪ್ರೇಮಕ ನನ್ನ ಅವರಿಗೆ
ಈಗ ವೇದಿಕೆಯ ಮೇಲೆ ಶ್ರೀರಾಮನ ಪರ್ವದ ನಿಮಿತ್ತವಾಗಿ Thank you.
ಆಯ್ತು ಮಗು ಹೆಂಗಂತ ಕೇಳ್ಬೇಕಾಗ್ತದೆ ಕೈ ಮಾಡೋದು ಹೋಗ್ಲಿ ಇಲ್ಲೇ ಎಲ್ಲೋ ಹೋಗ್ಲಿಲ್ಲ ಈ ಮಧ್ಯೆ ಪ್ರಭು ಶ್ರೀರಾಮಚಂದ್ರನಿಗೆ ಹಾಡಿ ಹೊಗಳುವ ಭಕ್ತಿ ಭಾವದಲ್ಲಿ ತೇಲಿಸುವ ಗೀತೆಗಳು ರಾಮ ವೈಭವ ಬಿಂಬಿಸಿದವು. राम
ಮುಗುಳ್ಕೋಡ ಮಠದ ಪೀಠಾಧಿಪತಿ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮಾತನಾಡಿದರು. ಸಮಾರಂಭದಲ್ಲಿ ಆಚರಣೆಯಾದಂಥ ಎಲ್ಲ ವ್ಯಕ್ತಿಗಳಲ್ಲಿ ಈ ಸಂಸ್ಥೆಯ ಮುಖ್ಯ ಜವಾಬ್ದಾರಿಯನ್ನು ಹೊತ್ತು ಈ ಸಂಸ್ಥೆಯ ಅತ್ಯಂತ ಅತ್ಯುತ್ತಮವಾಗಿ ನಡೆದುಕೊಂಡು ಬರುತ್ತಿರುವಂಥ ಸೋದರರಾದ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಎಲ್ಲ ಪಾಲಕರಲ್ಲಿ ಕುಟುಂಬಗಳಲ್ಲಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂಥ ಸಮಸ್ತ ಶರಣರೆಲ್ಲರಿಗೂ ಆದಂಥ ಶರಣು ಈಗಾಗಲೇ ನಮ್ಮ ಸುದ್ದಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿರುವಂಥ ಬಹಳ ಅರ್ಥಪೂರ್ಣವಾದಂಥ ಸಮಾರಂಭ 2024ನೇ ಸಾಲಿನ ರಾಮ ಪರ್ವದ ಪ್ರಾರಂಭದ ವರ್ಷದಲ್ಲಿ ಈ ಶಾಲೆಯಲ್ಲಿ ಇರುವಂಥ ಎಲ್ಲ ಮಕ್ಕಳ ತಂದೆ-ತಾಯಿಗಳನ್ನು ಈ ಶಾಲೆಯ ಆವರಣಕ್ಕೆ ಬರಮಾಡಿಕೊಂಡು ಇಲ್ಲಿ ಪಾಲಕತೆಯನ್ನು ಮಾಡುವ ಮುಖಾಂತರ ತಾಯಿ ತಂದೆಯ ಪೂಜ್ಯ ಭಾವನೆಯನ್ನು ಹೆಚ್ಚಿಸುವಂತಹ ಶ್ರೇಷ್ಠವಾದಂತಹ ಕಾರ್ಯವನ್ನು ಮಾಡಿರುವಂತಹ ಏಕೈಕ ಸಂಸ್ಥೆ ಅಂದರೆ ಅದು ನಮ್ಮ ಸಿದ್ಧಶ್ರೀ ಸಂಸ್ಥೆ ಎನ್ನುವಂಥ ಮಾತನ್ನು ಬಹಳ ಅರ್ಥಪೂರ್ಣವಾದಂಥದ್ದು. ತಂದೆ ತಾಯಿಯ ಭಾವನೆಯನ್ನು ಮರೆತು ಬದುಕುವಂಥ ಈ ಸಮಾಜದಲ್ಲಿ ತಂದೆ ತಾಯಿ ಮೊದಲೇ ದೇವರು ಅನ್ನುವಂಥ ಪರಿಕಲ್ಪನೆಯನ್ನು ಕೊಡುವುದರ ಮುಖಾಂತರ ಆ ತಂದೆ ತಾಯಿಗಳಿಗೆ ವಿಶೇಷವಾದಂಥ ಪೂಜ್ಯ ಭಾವನೆ ಗೌರವವನ್ನು ಸಮರ್ಪಣೆ ಮಾಡತಕ್ಕಂಥ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ನಮ್ಮ ಸಿದ್ಧಸ್ಥ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಗಳು ಮುಖ್ಯಸ್ಥರು ಸಂಸ್ಥೆಯ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವಂಥ ಈ ಅರ್ಥಪೂರ್ಣ ಸಮಾರಂಭವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನನ್ನನ್ನು ಬಹಳಷ್ಟು ಸಂತೋಷವನ್ನು ಉಂಟುಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಅರ್ಥಪೂರ್ಣವಾದಂಥ ಸಮಾರಂಭವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕ ವರ್ಗಕ್ಕೆ ನಮ್ಮ ಮುಗುಳ್ಕೋಡು ಜಿಲ್ಲಾ ಶ್ರೀಮಠದಿಂದ ಮತ್ತು ನಾನು ವೈಯಕ್ತಿಕವಾಗಿ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರಣ ಏನು ಅಂದರೆ ಈ ಆಧುನಿಕ ಯುಗದಲ್ಲಿ ಬಹಳಷ್ಟು ಸಂಸ್ಕಾರವನ್ನು ಮರೆತು ಶಿಕ್ಷಣವನ್ನು ಕೊಡುವಂಥ ಅನೇಕ ಸಂಸ್ಥೆಗಳು. ಆದರೆ ನಮ್ಮ ಶಿಕ್ಷಣ ಸಂಸ್ಥೆ ಸಂಸ್ಕಾರದ ಮೂಲಕ ಆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ನೀಡುವುದರ ಮುಖಾಂತರ ಆ ಸಂಸ್ಕಾರದಿಂದ ಆ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂಥ ಭಾವನೆಯಿಂದ ಇಂಥ ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಅದರ ಜೊತೆಗೆ 2024 ಪ್ರಾರಂಭವಾಗಿ ಬಹಳ ದಿನ ಬಹಳ ಅಂದರೆ 20 ದಿವಸಗಳ ಕಡೆ ಆ 20 ದಿವಸಗಳ ಮತ್ತು ಪ್ರಾರಂಭದ ಹಂತದಲ್ಲಿ ರಾಮ ಪರ್ವದ ಪ್ರಾರಂಭದ ವರ್ಷ ನಮ್ಮೆಲ್ಲರಿಗೂ ಒಂದು ಅತ್ಯಂತ ಅಭಿಮಾನ ಮತ್ತು ಅತ್ಯಂತ ಗರ್ವಿನ ಸಂಗತಿ ಏನು ಅಂತ ಕೇಳಿದ್ರೆ ನಾಳೆ ನಡೆಯುವಂಥ 22ನೇ ತಾರೀಕು ಅಯೋಧ್ಯೆಯಲ್ಲಿ 550 ವರ್ಷಗಳ ನಂತರ ಮತ್ತೆ ರಾಮ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗುವಂಥ ಶ್ರೇಷ್ಠ ಕಾಲ. ಅಂತ ಒಂದು ಶ್ರೇಷ್ಠವಾದಂತಹ ಪುಣ್ಯ ಘಳಿಗೆಯಲ್ಲಿ ಇವತ್ತು ನಮ್ಮ ಸಂಸ್ಥೆಯ ಎಲ್ಲ ಮಕ್ಕಳು ರಾಮನ ಎಲ್ಲ
ಇವತ್ತು ಮತ್ತೆ ಆ ರಾಮ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯ ಮಕ್ಕಳು ಆ ರಾಮನ ವೇಷವನ್ನು ಧರಿಸಿದಾಗ ನಿಜವಾಗಿಯೂ ಕೂಡ ಅಲ್ಲಿನ ರಾಮ ಇದೇ ಥರ ಇರುವಂಥ ಭಾವನೆ ನಮ್ಮ ಮಕ್ಕಳ ಮುಖದಲ್ಲಿ ಅದು ಕಾಣ್ತದೆ. ಎಷ್ಟು ಅತ್ಯುತ್ತಮವಾದ ಕಾರ್ಯಕ್ರಮ ಸೀತೆಯನ್ನ ಅಪಹರಣ ಮಾಡಿಕೊಳ್ಳುವಂಥ ಸಂದರ್ಭ, ರಾವಣನನ್ನ ಕೊಂದಿರುವಂಥ ಸಂದರ್ಭ, ಬಹುಶಃ ಆ ರಾಮನ ಕಥೆಯನ್ನ ಬಹಳಷ್ಟು ಬೇರೆ ಒಂದು ಸಮಯದಲ್ಲಿ ನಮ್ಮ ಮುಂದೆ ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ರಾಮನ ಒಂದು ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇವತ್ತು ನಮ್ಮ ಶಾಲೆಯ ಪ್ರಾಂತ್ಯ ಐದರಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂಥ ಆ ಭಗವಾನ್ ರಾಮನನ್ನ ನಾವೆಲ್ಲರೂ ಇವತ್ತು ಈ ಶಾಲೆಯ ಮುಖಾಂತರ ನಮ್ಮ ಭಕ್ತಿಯ ಗೌರವದ ನಮನವನ್ನು ನಾವೆಲ್ಲರೂ ಸಮರ್ಪಣೆ ಮಾಡೋಣ. ಆ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಶುಭ ಹಾರೈಸೋಣ. ಇವತ್ತು ವಿಶೇಷವಾಗಿ ಇಲ್ಲಿ ಬಾಲಕಿ ಸಿಂಜರ ಅನ್ನುವಂಥ ಬಾಲಕಿ ಒಂದು ಸನ್ನಿವೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರು ಸೋದರರಾಗಿರುವಂಥ ಬಸವರಾಜರು ಆ ಮಗುವಿನನ್ನ ಎತ್ತಿ ಅಪ್ಪಿಕೊಂಡು ಆ ಮಗುವಿನ ಆ ಒಂದು ನೋವನ್ನು ಆ ಮಗು ತನ್ನ ಕಣ್ಣೀರಿನ ಮುಖಾಂತರ ತನ್ನ ಗೌರವವನ್ನು ಸಂದರ್ಭದಲ್ಲಿ ಅವರು ಆ ಮಗುವಿನ ಅಪ್ಪಿಕೊಂಡು ಬಂದಂಥ ಸನ್ನಿವೇಶ, ಆ ಮಗುವಿನ ಮುಖ್ಯವಾದ ಭಾವನೆ, ಮುಖ್ಯವಾದಂಥ ಆ ಮನಸ್ಸು ಒಂದು ಹೋದರೆ ನಿಜವಾಗಲ್ಲ ನನ್ನದು ಭಾವನೆ ಬಂದು ಬಂದು ಕಣ್ಣಲ್ಲಿ ನೀರು ಕುಡಿದು ಕಾರಣ ಆ ಮಗುವಿನ ಆ ಮಗುವಿನ ಒಂದು ಭಾವನೆಗಳು ನಿಜವಾಗಲೂ ಕೂಡ ಮಾತು ಭಾವನೆ ಇಂಥ ಮಗು ಪರಿಚೆಯಿಂದ ಕಳೆದುಕೊಂಡಿರ್ತಕ್ಕಂಥ ನೋವಿನಲ್ಲಿರ್ತಕ್ಕಂಥ ಆ ಮಗು ನಿಜವಾಗಲೂ ಕೂಡ ನಮ್ಮ ಕೆಳವಳಿಕೆ ಬಂದಂಥ ನೋವನ್ನು ಅನುಭವಿಸ್ತದೆ. ಹಾಗಾಗಿ ಆ ಮಗುವಿಗೆ ನಾನು ಸಂಸ್ಥೆಯಿಂದ ತಂದೆ ಇಲ್ಲ ಅನ್ನುವಂಥ ನೋವಿನಲ್ಲಿ ನೀವು ನೋವನ್ನು ಪಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿರ್ತಕ್ಕಂಥ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ನಾವು ಈ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ವ್ಯವಸ್ಥಾಪಕರು ನಿನಗೆ ಒಂದು ಸ್ಥಾನದಲ್ಲಿ ನಿಂತು ನಿನಗೆ ರಕ್ಷಣೆ ಮಾಡುತ್ತೇವೆ ಎನ್ನುವಂಥ ಮಾತನ್ನು ನನಗೆ ಬಹಳ ಸಂತೋಷ ಅನ್ನಿಸ್ತು. ಆ ಮಕ್ಕಳಿನ ನೋವನ್ನು ನೋಡಿದಾಗ ಇಂಥ ಒಂದು ಪರಿಸ್ಥಿತಿ ನಡೆಯುತ್ತೆ. ಆಗ ನನ್ನವರು ಕಣ್ಣೀರು ಗೋಚರನೋ ನನ್ನ ಜೀವನದ ಇತಿಹಾಸದಲ್ಲಿ ದೊಡ್ಡಗಳಲ್ಲಿ ಏನಾದಾಗ ಒಂದು ಸಲ ಅವ್ರ ಮುಖದಾಗ ಕಣ್ಣೀರು ನೋಡಿದ್ದೆ. ಅದು ಬಿಟ್ಟರೆ ಇನ್ನೊಂದು ಸಲ ಕಣ್ಣೀರನ್ನ ಆ ಮಗುವಿಗೆ ಅಪ್ಪು ನನ್ನ ಸಂದರ್ಭದಲ್ಲಿ ಕಣ್ಣೀರನ್ನ ಬಿಡುವುದಿಲ್ಲ. ಹೀಗಾಗಿ ಆ ಮಗುವಿನ ನಾವು ಬದಲಾದ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದು ಕೇಳಿದೆ. ಹಾಗಾಗಿ ನಾನು ಬಹಳಷ್ಟು ಮನಸ್ಸಾರೆ ಆ ಮಗುವಿನ ಭಾವನೆಗಳನ್ನು ನೋಡಿ ಆ ಮಗುವಿನ ಜೀವನದ ಭವಿಷ್ಯಕ್ಕಾಗಿ ಸ್ನೇಹಿತ ಅವರಿಗೆ ಒಂದು ಆಶೀರ್ವಾದ ಶ್ರೇಷ್ಠತೆಯನ್ನು ನೀಡಿ ನಮ್ಮ ಶಾಲೆಯಲ್ಲಿ ಎಲ್ಲಿವರೆಗೆ ಶಿಕ್ಷಣ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿವರೆಗೆ ಆ ಮಗುವಿನ ಯಾವುದೇ ದೊಡ್ಡ ತಗೊಳ್ಳಾಗಿ ಶಿಕ್ಷಣವನ್ನು ಮಾನವೀಯ ಮೌಲ್ಯಗಳ ಮೇಲೆ ಸಂಸ್ಥೆ ಇದೆ. ಸಮಾಜದ ಎಲ್ಲರ ಸೇವಕರಿಗೆ ಸಾಧ್ಯವಿಲ್ಲ. ಆಕಷ್ಟ ನೋವನ್ನು ಅನುಭವಿಸಿ ಅಂಥ ಮಕ್ಕಳನ್ನು ನಾವು ಪರಿಗಣಿಸಿ ಒಂದು ಅವರ ಬದುಕಿನಲ್ಲಿ ಒಂದು ಶಿಕ್ಷಣ ಒಂದು ಈ ನಮ್ಮ ಸಂಸ್ಥೆಯ ಒಂದು ದೀಪವನ್ನು ನಾವು ಹಚ್ಚಿದೆ. ಆದರೆ ಆ ಮಗು ತನ್ನ ಕೊನೆ ಉಸಿರಿನವರೆಗೂ ಸಿದ್ಧತೆ ಶಿಕ್ಷಣ
ಆದರೂ ಎಂದೂ ಕೂಡ ಮರಳಿಗೆ ಸಾಧ್ಯವಿಲ್ಲ. ನಾನು ಕೂಡ ಬರುವಂಥ ಜೂನ್ ತಿಂಗಳಲ್ಲಿ ಜಿಲ್ಲಾ ಮಹಾಮಂಡಲದಲ್ಲಿ ಅನಾಥ ಮಕ್ಕಳಿಗೆ, ನಿರ್ಗತಿಕರಿಗೆ, ಈ ಸಮಾಜದಲ್ಲಿ ಬಡತನ ರೇಖೆಯನ್ನು ಕಳೆದಿರ್ತಕ್ಕಂಥ ಏನು ಜನರಿದ್ದಾರೆ, ಶಿಕ್ಷಣದಿಂದ ಆರ್ಥಿಕ ವ್ಯವಸ್ಥೆಯಿಂದ ವಂಚಿತರಾಗ್ತಾ ಇದ್ದಾರೆ, ಅಂಥ ಮಕ್ಕಳನ್ನು ಆಯ್ಕೆ ಮಾಡಿ ಬರುವಂಥ ಜೂನ್ ತಿಂಗಳಿಂದ 1,000 ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ನೀಡುವಂಥ ಯೋಜನೆಯನ್ನು ನಾನು ಮಾಡಿಕೊಂಡಿದ್ದೇನೆ. ಮಾರ್ಚ್ 1ನೇ ತಾರೀಕು ಮನೋತ್ಸವ ದಿನ ಮಕ್ಕಳ ಉಚಿತ ಪ್ರವೇಶ ಒಂದು ಪ್ರಾರಂಭ ಆಗ್ತದೆ. ಹೀಗಾಗಿ ನಾನಾದರೂ ನಿಮ್ಮ ದೃಷ್ಟಿಯಲ್ಲಿ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿದ್ರೆ ನೇರವಾಗಿ ಜಿಲ್ಲಾಮಟ್ಟಕ್ಕೆ ಕಳಿಸಬೇಕು. ಜಿಲ್ಲಾಮಟ್ಟದಲ್ಲಿ ಅವರಿಗೆ ಉಚಿತವಾದಂಥ ಶಿಕ್ಷಣವನ್ನು ಕೊಟ್ಟು ಆ ಬಡ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕಾದ ಸಂಕಲ್ಪ ಅದು ಜಿಲ್ಲಾಮಟ್ಟದ ಸಂಕಲ್ಪ ಆಗಿದೆ. ಇಂಥ ಒಂದು ಬೌದ್ಧ ವೇದಾಂತದಲ್ಲಿ ಭಗವಂತನನ್ನ ಕಾಣುವಂಥ ಒಂದು ಶ್ರೇಷ್ಠತೆ ನಡೆಯುವುದು. ಹೀಗಾಗಿ ಈ ಮಗುವಿಗೆ ನಾವಷ್ಟೇ ಇಲ್ಲ, ಎಲ್ಲ ಪಾಲಕರು ಕೂಡ ಆಕೆ ತಂದೆಯ ಪ್ರೀತಿಯನ್ನು ಕೊಟ್ಟು ನೀವೆಲ್ಲರೂ ನಿಮ್ಮ ಮಕ್ಕಳು ಅಂತ ಆ ಮಗುವಿನ ನೋಡ್ಕೊಳ್ಬೇಕು ಅನ್ನುವಂಥ ಮಕ್ಕಳ ಈ ಸಂದರ್ಭದಲ್ಲಿ ಎಲ್ಲ ಪಾಲಕರನ್ನು ಮಾಡ್ತಾರೆ. ಹೀಗಾಗಿ ಇಂಥ ಅರ್ಥಪೂರ್ಣವಾದಂಥ ಸಮಾರಂಭವನ್ನು ನೋಡಿದಾಗ ಎಷ್ಟು ಸಂತೋಷವನ್ನು ಅನಿಸ್ತದೆ. ನಮ್ಮೆಲ್ಲ ಶಿಕ್ಷಕರು ಎಷ್ಟು ತಮ್ಮ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಶಿಕ್ಷಕರು ಈ ಸಂಸ್ಥೆ ನನ್ನ ಸಂಸ್ಥೆ ಅನ್ನುವಂಥ ಭಾವನೆಯಿಂದ ಬಹಳಷ್ಟು ಅರ್ಥಪೂರ್ಣವಾದಂಥ ಸಮಾರಂಭವನ್ನು ಮಾಡಿದ್ದಾರೆ. ಇಂಥ ಒಂದು ಅರ್ಥಪೂರ್ಣವಾದಂಥ ಸಮಾರಂಭವನ್ನು ಮೇಲಿನ ಮೇಲೆ ಈ ಸಂಸ್ಥೆಯ ಮುಖಾಂತರ ಅವರ ನೇತೃತ್ವದಲ್ಲಿ ನಡೆದಿ ನಮ್ಮ ಆಶೀರ್ವಾದದ ಸುರಕ್ಷೆ ಅವರ ಮೇಲೆ ಯಾವಾಗಲೂ ಇರ್ತದೆ. ಇಂಥ ಕಾರ್ಯಕ್ರಮ ಸಂಸ್ಥೆಯಿಂದ ನಡೆಯುವಂಥ ಶುಭ ಹಾರೈಸಿ ಕೊನೆಗೆ ಎಲ್ಲ ಪಾಲಕರಿಗೆ ಪಾಲಕರಿಗೆ ನಿಮ್ಗೆ ಹೇಗಾಗಿದೆ ಪರಿಸ್ಥಿತಿ ಅಂದರೆ ಪಾಲಕರೇ ಮಾಡ್ಕೊಂಡು ಬಿಟ್ಟು ಸಾಕಾಗಿ ನಾನಂತ ಎಲ್ಲ ಒಂದೇ ಒಂದು ಸ್ವಲ್ಪ ಕೆಲಸ ಮಾಡಿದ್ದೀನಿ ಅಂದರೆ ಏನು ಅಂದರೆ ರಾಮಾಯಣದ ಸನ್ನಿವೇಶ ಎಲ್ಲರೂ ಈ ಕಡೆ, ನಿಮ್ಮ ಮುಖ ಈ ಕಡೆ, ನೀವೆಲ್ಲರೂ ಒಂದು ತಾಸು ಗೋಳು ತಿರುಗಿಸಿ ಗೋಳು ನೋವಾಗುವಂಥ ಪರಿಸ್ಥಿತಿ. ಈಗ ಒಂದು ಮುಖ ಉದ್ರೈಸಲು ಹಿಂಗೆ ಮಾಡ್ತಿದ್ರು, ಕೈ ಮನೆಯಲ್ಲಿ ಬಿಟ್ಬಿಟ್ಟು ನಮ್ಮ ಕಾರಣ ಏನು ಅಂತ ಹೇಳಿದ್ರೆ 6 ಗಂಟೆಯಿಂದ ತಿಳ್ಕೊಂಡಿದ್ರು. ಮಕ್ಕಳು ಪ್ರತಿ ದಿವಸ ಶಿಕ್ಷಣ ಹೇಳೋದನ್ನು ಹೇಳ್ತಿದ್ರು. ಇವತ್ತು ಪಾಲಕರು ಶಿಕ್ಷಕರು ಹೇಳೋದನ್ನು ಕೇಳಿಕೊಳ್ಳೋದಕ್ಕೆ ಬಂದಿದೆ. ಕಾರಣ ಏನಂದರೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮಾಡಿರುವಂಥದ್ದು. ಹೀಗಾಗಿ ಎಲ್ಲರೂ 6 ಗಂಟೆಯಿಂದ ಪಾಸ್ ಆಗಿರ್ಬೋದು. ಆದರೆ ಒಂದು ಸಲ ಈ ಸಂಸ್ಕಾರದ ಬೇರು ಆ ಮಕ್ಕಳ ಜೀವನದಲ್ಲಿ ಬೆಳೆದುಕೊಂಡ್ರೆ ಜನ್ಮಾಂತರಕ್ಕೂ ಕೂಡ ಸಂಸ್ಕಾರದ ಕೊರತೆ ಆಗುವುದು. ಅಂತ ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಯಾಕಂದರೆ ಈ ಸಂಸ್ಥೆ ಮುಖಾಂತರ ದೈವಿಕವಾಗಿ ಸಾಗಿದೆ ಅಂತ ಹೇಳ್ತಾ ನಾಳೆ ಬಿಟ್ಟು ನಾಡಿದ್ದು ಸೋಮವಾರ ರಾಮ ಜನ್ಮಭೂಮಿಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತದೆ. ಜಗತ್ತಿನಾದ್ಯಂತ ಎಲ್ಲ ಹಿಂದೂ ಧರ್ಮದ ಎಲ್ಲರೂ ಸಂಭ್ರಮಿಸುವಂಥ ಒಂದು ಶ್ರೇಷ್ಠವಾದಂಥ ಗಳಿಗೆ ಆ ದಿನ ಜಿಲ್ಲಾ ಮಟ್ಟದಲ್ಲಿ ರಾಮ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡುವ ಮುಖಾಂತರ ಲಕ್ಷ ದೀಪೋತ್ಸವವನ್ನು ಆಚರಣೆ ಮಾಡಿ 5 ಆಕಾಶ ಗಂಗೆಯ
ಅದು ಕ್ರೀಡಾಂಗಣದಲ್ಲಿ ನಡೆಯುವುದು ಅಂತ ಒಂದು ಕಾರ್ಯಕ್ರಮ ಆಯೋಜನೆ ನಡೆದಿದೆ. ಅಂತ ಎಲ್ಲ ಕಾರ್ಯಕ್ರಮಗಳು ಒತ್ತಡದ ಮಧ್ಯದಲ್ಲಿ ಕೂಡ ಅರ್ಥಪೂರ್ಣವಾದಂಥ ಈ ಸಮಾರಂಭಕ್ಕೆ ನಾನು ಹೊಂದಬೇಕು ಎನ್ನುವಂಥ ಭಾವನೆಯಿಂದ ಅನೇಕ ಒತ್ತಡದ ಮಧ್ಯದಲ್ಲಿ ನಾನು ಮಾಡಿದ್ದೇನೆ. ನಿಮ್ಮೆಲ್ಲರಿಗೂ ನೋಡಬೇಕಾ ನಿಮ್ಮೆಲ್ಲರ ಆ ಕಾರ್ಯಕ್ರಮೀಯ ಶ್ರೇಷ್ಠವಾದಂಥ ಭಾವನೆಯನ್ನು ನಾನು ನೋಡಿದಾಗ ಇವತ್ತು ಮಕ್ಕಳು ತಾಯಿ ತಂದೆಯ ಜೊತೆಗೆ ಯಾವ ಪಾದ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಸಾಕ್ಷಾತ್ ಪ್ರಭು ರಾಮನ ಪಾದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಮುಖಾಂತರ ನಮ್ಮೆಲ್ಲರ ಭಕ್ತಿಗೌರವವನ್ನು ಸಮರ್ಪಣೆ ಮಾಡುವ ಈ ಎಲ್ಲ ಕಾರ್ಯಕ್ರಮವನ್ನು ದಿವಸಾಗಿ ಆಗಮಿಸಿರುವಂಥ ಎಲ್ಲ ಬಾಲಕರಿಗೆ ಮಕ್ಕಳಿಗೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವಂಥ ಎಲ್ಲ ಶಿಕ್ಷಕರಿಗೆ ಸಂಸ್ಥೆಯ ಪದಾಧಿಕಾರಿಗಳಿಗೆ ಶುಭಾಶಯವನ್ನು ಹಾರೈಸಿ ನಿಮ್ಮೆಲ್ಲರಿಗೂ ಶುಭಾಶಯ ಸರ್ವೇಜನ ಎಲ್ಲರಿಗಿಂತ ಹೆಚ್ಚಿಗೆ ನಾಮವನ್ನು ಕೊಡುವಂತ ಆ ಸ್ಥಾನ ಅಂತ ಒಂದು ಪವಿತ್ರವಾಗಿರುವಂತಹ ತಂದೆ ತಾಯಿಗಳ ಪಾದಗಳಿಗೆ ಪೂಜೆಯನ್ನ ನೆರವೇರಿಸುವಂತಹ ಸಂದರ್ಭ. ಈಗ ಅರ್ಚಕ ಹೂ ಕುಂಕುಮ ವಿಭೂತಿ ಜಲದೊಂದಿಗೆ ತಂದೆ ತಾಯಿ ಪಾದ ತೊಳೆದು ಪೂಜೆ ಸಲ್ಲಿಸಿದ ಮುದ್ದು ಮಕ್ಕಳು ಮುಗುಳುಕೋಡ ಶ್ರೀಗಳ ಆಶೀರ್ವಾದ ನುಡಿ ಸಿಂಚನದ ಮಧ್ಯೆ ರಾಮನಾಮ ಗೀತೆಗಳ ಜಯಂಕಾರ ಸಾಂಪ್ರದಾಯಿಕ ಲುಂಗಿ ಗಾಂಧಿ ಟೋಪಿಯೊಂದಿಗೆ ತಂದೆ ಸೀರೆ ಧರಿಸಿದ ತಾಯಿಯರನ್ನು ಮಕ್ಕಳು ಭಕ್ತಿ ಭಾವದಿಂದ ಪಾದಪೂಜೆ ಸಲ್ಲಿಸಿದರು.
स्वस्ति न इंद्रवृद्धस्रवः स्वस्ति नस्ताग्रविष्णुनेमिः स्वस्ति न बृहस्पतिर्दधातुः दशरं दीर्घमाशुमस्तो दीर्घमायुः सर्व इष्टात् सिद्धिरस्तो दीर्घमायुः ನೀವು ನಾನು ಏನು ಹೇಳಬೇಕು ಗೊತ್ತಾಗ್ತಲ್ಲ ಇವತ್ತು ಅಲ್ರು ನಿಮ್ಮ ಎಲ್ಲರೂ ಸ್ವಲ್ಪ ಸರಿನಮ್ಮ ಚಿನ್ನದ ಗೌರಿ ಕರುಣೆಯ ತೋರಿ ಚಿನ್ನದ ಗೌರಿ ಕರುಣೆಯ ತೋರಿ ಅರಸಲು ನಮ್ಮೆಲ್ಲ ಬಂದ ಹಾಗೆ ಕಾಣದ ಗೌರಿ ಶಿವನು ಪಾರ್ವತಿಯು ಒಂದಾಗಿ ಸೇರಿದ ಶಿವನು ಪಾರ್ವತಿಯು ಒಂದಾಗಿ ಸೇರಿದ ಆನಂದ ಈ ಅನುಬಂಧ ನಮ್ಮ ಮನೆಯಲ್ಲಿ ತುಂಬಿರಲು ಎಂದೆಂದಿಗೂ ಭಾಗ್ಯವಂತರು ನಾವೇ ಭಾಗ್ಯವಂತರು ಭಾಗ್ಯವಂತರು ನಾವೇ ಭಾಗ್ಯವಂತರು ತಾಯಿ ಮಮತೆಯ ತಂದೆ ಪ್ರೀತಿಯ ಪಡೆದ ನಾವುಗಳೇ ಪುಣ್ಯವಂತರು ಎಂದು ನಾವುಗಳೇ ಪುಣ್ಯವಂತರು ಭಾಗ್ಯವಂತರು ನಾವೇ ಭಾಗ್ಯವಂತರು ಪ್ರೀತಿಯ ತಂದೆ ಸೇರಡಿ ಬಂದೆ ಪ್ರೀತಿಯ ತಂದೆ ಪ್ರಣಯದ ಗಂಗೆಯೇ ಪಾವನೆಯಾದೆ ಪ್ರೀಮದ ದೇವ ದೀನದ ಗಾದೆ ಜೀವನ ಜೀವ ದೀನದ ಗಾದೆ ದನದ ಮಕ್ಕಳೇ ಪ್ರಾಣದ ತಂದೆ ನಿನ್ನ ಸುರಿಗವನು ನಾನೆಂದು ಕಾಣೆನು ಸೌಭಾಗ್ಯ ನಮ್ಮಲ್ಲಿ ಬಾಳಲು ತೋರಲು ಎಂದು ಭಾಗ್ಯವಂತರು ನಾವೇ ಭಾಗ್ಯವಂತರು
ಈ ಕಲೆಯನ್ನ ಕಂಡು ಗುಂಡಪ್ಪ ಶಿಕ್ಷಕರು ಈ ಕಲಾವಿದರ ಮುಖ್ಯಸ್ಥರಿಗೆ 201 ಕಣಿಕೊಂಡಿದ್ದಾರೆ, ಸ್ವೀಕರಿಸಬೇಕು. ಇವತ್ತಿನ ಈ ಭವ್ಯವಾದ ವೇದಿಕೆಯಲ್ಲಿ
ಇಲ್ಲೋಡಿ ಮೈ ಇಲ್ಲೋಡಿ ರೆಡಿ ರೆಡಿ ಇಲ್ಲೋಡಿ ಮೈ ಇಲ್ಲೋಡಿ ಕೈಲೋಡಿ ಅಕ್ಕ ಮನಸ್ಸಿಗೆ ಯಾರು ಎಷ್ಟು ಮಾಡ್ರಿ ಯಾ ಕ್ಲೈಂಟಿಗೆ 9 ವರ್ಷ ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮಾತನಾಡಿದರು. ಜಗತ್ತಿನಲ್ಲಿ ಯಾವುದಾದರೂ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ಜಾಗ ಇದ್ದರೆ ಅದು ತಂದೆಯ ಹಗಲು ತಾಯಿಯ ಮಡಿಲು ಅಂಥ ಪವಿತ್ರವಾಗಿರುವಂಥ ಸ್ಥಾನದಿಂದ ಜನ್ಮವನ್ನು ಕೊಟ್ಟಿರುವಂಥ ಮಹಾಪಾದಗಳಿಗೆ ಪೂಜೆಯನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಶಿಕ್ಷಣ ಸಂಸ್ಥೆಯವರು ಹಮ್ಮಿಕೊಳ್ಳುವ ಮೂಲಕವಾಗಿ ಜಗತ್ತಿನಲ್ಲಿ ಸಂಸ್ಕಾರದ ಕೊರತೆಯಿಂದ ಇತ್ತೀಚಿನ ದಿನಮಾನಗಳಲ್ಲಿ ವೃದ್ಧಾಶ್ರಮಗಳು ಹೆಚ್ಚಿಗೆ ಆಗ್ತಾ ಇರೋದರಿಂದ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಇಂಥ ಎಲ್ಲ ಒಂದು ಯಶಸ್ವಿಯಾಗಿರುವಂಥ ಕಾರ್ಯವನ್ನು ನಾವು ಈ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವಂಥ ಒಂದು ಅರ್ಥವನ್ನು ಪಾಲಕರ ಪಾದಗಳಿಗೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಇಷ್ಟಾರ್ಥವನ್ನು ಪೂರೈಸಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೆಸರು ರುದ್ರಯ್ಯ ಮಠಪತಿ, ಕನ್ನಡ ಮಾಧ್ಯಮದ ಮುಖ್ಯ ಗುರು. Good evening everyone. Thank you everyone for being with us from 5 to 10. Okay. Thank you so much for everyone for making a grand success of this program. Thank you management sir, and also the main theme of this program is the more than education, culture is very important. So please be with your children, give a lot of love and affection for them. Thank you. ಎಲ್ಲರಿಗೂ ನಮಸ್ಕಾರ. ನಾ ಈ ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕಿಯೂ ಹೌದು ಹಾಗೂ ಪೇರೆಂಟ್ನೂ ಹೌದು. ಈ ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆ ಒಂದು ಯಾವ ರೀತಿಯದಂದ್ರೆ ಸಂಸ್ಕಾರ ಕಲಿಕೆ ಪ್ರಕ್ರಿಯೆಯಲ್ಲಿ ಇದೂ ಕೂಡ ಒಂದು ಅಂತ ಹೇಳ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಈ ಒಂದು ಪಾದಪೂಜೆ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ಮಕ್ಕಳ ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕಿಯೂ ಹೌದು ಪಾಲಕಿಯೂ ಹೌದು. ಈ ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆಯು ಕಲಿಕೆಯ ಪ್ರಕ್ರಿಯೆಯಲ್ಲಿ ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ಅಳವಡಿಸ್ಕೊತಾ ಬಂದಿದೆ. ಕೆಲವೊಂದು ಹಬ್ಬಗಳ ಆಚರಣೆಗಳನ್ನು ಕೂಡ ನಾವು ಮಾಡ್ತೀವಿ. ಆಮೇಲೆ ಮಹತ್ವದ ದಿನಗಳ ಆಚರಣೆಗಳನ್ನು ಕೂಡ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ತಂದೆ ತಾಯಿಗಳ ಪಾದಪೂಜೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಅವಿಭಕ್ತ ಕುಟುಂಬ ಇಲ್ಲ, ಬರೀ ವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಎಲ್ಲರಿಗೂ ತಂದೆ ತಾಯಿಗಳ ಪ್ರೀತಿ ಇಲ್ಲ. ಯಾಕಂದ್ರೆ ಎಲ್ಲರೂ ಏನಾಗ್ಯಾರ ಅವರ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ, ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಮಕ್ಕಳಿಗೆ ತಂದೆ ತಾಯಿಗಳ ಪ್ರೀತಿನೂ ಗೊತ್ತಿಲ್ಲ, ತಾತ ಅಜ್ಜಿಯರ ಪ್ರೀತಿನೂ ಕೂಡ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ಮಕ್ಕಳಲ್ಲಿ ಈ ಒಂದು ಮನೋಭಾವನೆ ಮೂಡಿಸ್ತಕ್ಕಂಥ ಕಾರ್ಯ ಈ ನಮ್ಮ ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆಯಿಂದ ನಡೀತಕ್ಕಂಥದ್ದು ಬಹಳ ಮಹತ್ವಪೂರ್ಣವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಏನಪ್ಪ ಅಂದ್ರೆ ವ್ಯಾಕರಣ ಗೊತ್ತು, ಅದರ ಜೀವನ ಸೂತ್ರ ಗೊತ್ತಿಲ್ಲ ಮಕ್ಕಳಿಗೆ. ಗಣಿತದ ಸೂತ್ರ ಗೊತ್ತು, ಆದರೆ ಬದುಕಿನ ಸೂತ್ರ ಗೊತ್ತಿಲ್ಲ. ಕಣ್ಣೀರಿನ ಹನಿಯಲ್ಲಿ ಏನದ ಉಪ್ಪಿದೆ ಅಂತ ಗೊತ್ತು, ಆದರೆ ತಂದೆ ತಾಯಿಗಳ ಕಣ್ಣಿನ ಹನಿಯಲ್ಲಿ ಅದರಲ್ಲೂ ಕೂಡ ಉಪ್ಪಿದೆ ಅಂಥೇಳಿ ಗೊತ್ತಿಲ್ಲ. ಇಂಥ ಒಂದು ಬೇರೆ ಗ್ರಹದಲ್ಲಿ ಏನಿದೆ ಏನಿಲ್ಲ ಅಂತ ಕಂಡುಹಿಡಿತಕ್ಕಂಥ ಒಂದು ಜ್ಞಾನವನ್ನು ಕೊಡ್ತಾ ಇದ್ದೀವಿ. ಆದರೆ ನಮ್ಮ ಪಕ್ಕದ ಗ್ರಹ ಅಂದರೆ ಮನೆಯಲ್ಲಿ ಏನಿದೆ, ಯಾರ್ಯಾರು ಇದ್ದಾರೆ, ಯಾರ್ಯಾರು ವಾಸ ಮಾಡ್ತಾರೆ ಅನ್ನತಕ್ಕಂಥ ಮನೋಭಾವನೆಯೂ ಕೂಡ ಅಂಥ ಒಂದು ನಮಗೆ ಯಾವುದೂ ವಿಷಯನ ಗೊತ್ತಿಲ್ಲ ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಆದರೆ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲ ಮಕ್ಕಳಲ್ಲಿಯೂ ಈ ಒಂದು ಒಳ್ಳೆಯ ಭಾವನೆಯನ್ನು ಮೂಡಿಸೋ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಅದು ಪೂಜ್ಯ ಅಪ್ಪಾಜಿಯವರ 360 ಮಠಗಳ ಒಡೆಯರಾದ ಪೂಜ್ಯ ಅಪ್ಪಾಜಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥದ್ದು ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಮೊದಲನೇದಾಗಿ ಎಲ್ಲರಿಗೂ ಶುಭ ಸಂಜೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ, ಮೊದಲನೇದಾಗಿ
ಶ್ರೀ ಶ್ರೀ ಷಡಕ್ಷರಿ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನದೊಂದು ನಮಸ್ಕಾರ. ಇವತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವೊಂದು ನಮ್ಮ ಸ್ಕೂಲ್ನಲ್ಲಿ ಇಂಥ ಒಂದು ಫಂಕ್ಷನ್ ನಡೆದಿದೆ. ನಾನು ಮೊದಲನೇದಾಗಿ ಓದಿದ್ದು 1ನೇಯಿಂದ 4ನೇ ತರಗತಿ ನಮ್ಮ ಹಳ್ಳಿಯಲ್ಲಿ. ಆದರೆ ನಾನು ಈ ಒಂದು ಶಾಲೆಗೆ ಬಂದಾಗ ಈ ಒಂದು ಶಿಕ್ಷಕರಲ್ಲಿರೋ ನಮ್ಮ ಭರವಸೆಯನ್ನು ಮೂಡಿಸಿ ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡ್ಬೋದು, ನಾವು ಜೀವನದಲ್ಲಿ ಮತ್ತು ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಬೇಕಂತ ನಮಗೆ ಅವ್ರು ಹೇಳಿಕೊಟ್ರು. ಅದೇ ರೀತಿಯಂತೆ ನಾನು 4ನೇ ತರಗತಿಯಿಂದ 10ನೇ ಇಲ್ಲಿಯವರೆಗೂ ಕೂಡ ಆ ಒಂದು ಭರವಸೆಯನ್ನೇ ಇಟ್ಟುಕೊಂಡು ಮುಂದೆ ನಾನು ನಡೀತಾ ಬಂದಿದ್ದೇನೆ. ಮತ್ತು ಈ ಒಂದು ಜನವರಿ 20ರಂದು ನಡೆದಿರಕ್ಕಂತಹ ಈ ಒಂದು ವಿದ್ಯಾರ್ಥಿಗಳಿಂದ ತಮ್ಮ ಪಾಲಕರಿಗೆ ಕೈತುತ್ತು ಊಟ ಸಮಾರಂಭದ ಕುರಿತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನಮ್ಮ ತಂದೆ ತಾಯಿಯವರಿಗೆ ನಾನು ಏನಾದರೂ ಸಾಧನೆ ಮಾಡ್ಬೋದು, ಅವ್ರ ಆಶೀರ್ವಾದ ಇದ್ದರೆ ಮಾತ್ರ ನಾನು ಏನಾದರೂ ಜೀವನದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಶಿಕ್ಷಕರು ಕೂಡ ನಮಗೆ ಭಾಳ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅಪ್ಪಾಜಿಯವರು ನಮಗೆ ಇವತ್ತೊಂದು ಆಶೀರ್ವಾದವನ್ನು ಕೊಟ್ಟರು. ಆ ಒಂದು ಆಶೀರ್ವಾದದೊಂದಿಗೆ ನನ್ನ ಜೀವನದಲ್ಲಿ ಏನಾದರೂ ಮಾಡಿ ತೋರಿಸ್ತೀನಿ ಅನ್ನೋಂಥ ದೃಢ ಸಂಕಲ್ಪ ನನ್ನಲ್ಲಿ ಹುಟ್ಕೊಂಡಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ಈ ಒಂದು ಫಂಕ್ಷನ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನಿಂದ ನಾನು ನಮ್ಮ ತಂದೆ ತಾಯಿಯಲ್ಲಿ ನನ್ನಲ್ಲಿರುವ ಇನ್ನೂ ಭಕ್ತಿ ಹೆಚ್ಚಾಗಿದೆ. ಮತ್ತು ಅವರು ನಮ್ಮ ಆಶೀರ್ವಾದ ನೀಡಿದ್ದಾರಲ್ಲ, ನಾನು ಏನಾದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಮತ್ತು ಅಪ್ಪಾಜಿಯವರು ಕೂಡ ನಮಗೆ ಏನು ಮಾಡಿದ್ರೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಆ ಆಶೀರ್ವಾದದೊಂದಿಗೆ ನಾನು ಮುನ್ನಡಿಬೇಕಂತ ಅಂದ್ಕೊಂಡಿದ್ದೇನೆ. ಮತ್ತು ಇವತ್ತು ನಡೆದಿರುವಂಥ ಶಬರಿ ಅನ್ನೋ ಲೆಸನ್ನಲ್ಲಿ ನನ್ನ ಪರೀಕ್ಷೆ ಮಾರ್ಚ್ 25ಕ್ಕಿದೆ. ಆ ಒಂದು ಪರೀಕ್ಷೆಯಲ್ಲಿ ಶಬರಿ ಕುರಿತು ಯಾವುದೇ ಒಂದು ಪ್ರಶ್ನೆಯನ್ನು ಕೊಟ್ಟರು ನಾನು ಅದನ್ನು ಸುಲಭವಾಗಿ ಬಿಡಿಸಿ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಮತ್ತು ನಮ್ಮ ಕನ್ನಡ ಶಿಕ್ಷಕರು ಕೂಡ ನಮಗೆ ಪಾಠವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಅದರಿಂದ ನಾವು ಕನ್ನಡದಲ್ಲಿ ಯಾವ ಕ್ವಶನ್ ಕೊಟ್ಟರು, ಎಂಥ ನಡ್ಬರ್ಕಿನ ಕ್ವಶನ್ ಕೊಟ್ಟರು, ಎಲ್ಲಿದು ಟಿಪ್ಪಣಿದಲ್ಲಿ ಕೊಟ್ಟರು, ಏನು ಕೊಟ್ಟರು ಅದನ್ನು ನಾವು ಸುಲಭವಾಗಿ ಬಿಡಿಸಿ ಬರ್ಬೋದು. ಮತ್ತು ಒಂದು ಶಬರಿದಿಂದ ನಾವು ಸಾಯೋ ತನಕನೂ ಒಂದು ಶಬರಿ ಅನ್ನುವಂಥ ನಾವು ದೃಶ್ಯ ನಮ್ಮ ಕಣ್ಮುಂದೆ ಇನ್ನಾದರೂ ಕೂಡ ಬರ್ತಾ ಇದೆ. ಮತ್ತು ನಮ್ಮ ರಾಮಾಯಣ ಬಗ್ಗೆ ನಮಗೆ ಅಲ್ಪ ಸ್ವಲ್ಪ ಗೊತ್ತಿತ್ತು, ಆದರೆ ಈ ಒಂದು ದೃಶ್ಯ ನೋಡಿದ್ರೆ ನಾನು ರಾಮಾಯಣ ಬಗ್ಗೆ ಪೂರ್ತಿ ಸಂಪೂರ್ಣವಾಗಿ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಈ ಒಂದು ರಾಮಾಯಣದ ಕುರಿತು ನಾನು ಏನಾದರೂ ಪ್ರಶ್ನೆ ಕೇಳಿದ್ರು ಕೂಡ ನಾನು ಆನ್ಸರ್ ಮಾಡ್ಬೋದು. ನಾವು ರಾಮಾಯಣದ ಬಗ್ಗೆ ಯಾರ್ಯಾರು ಬಂದರು, ಅವ್ರು ಏನೇನು ಪಾತ್ರ ಮಾಡಿದ್ರು, ರಾಮನ ಮಹಿಮೆ ಬಗ್ಗೆ ಗೊತ್ತಾಯಿತು, ಶಬರಿಯ ಮಹಿಮೆ ಗೊತ್ತಿತ್ತು. ಶಬರಿ ರಾಮನ ಭರವಸೆಯನ್ನು ಇಟ್ಟುಕೊಂಡು ರಾಮನ ಬಂದೇ ಬರುತ್ತಾನೆ, ನನಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ಅಂದರೆ ನಾನು ಈ ರಾಮನ ಭಕ್ತಿಗಾಗಿ ಕಾಯ್ದು ಕೂತಿದ್ದೇನೆ, ಅವ ಬಂದು ನನಗೆ ಏನಾದರೂ ವರ ಫಲಿಸ್ತಾನೆ ಅಂತ ಅಂದ್ಕೊಂಡಿದ್ದು. ಆ ಒಂದು ಶಬರಿ ಅಷ್ಟು ವರ್ಷಗಳಿಂದಲೂ ಫಲಿಸುತ್ತಾ ಬಂದಿರುವಂಥ ಅವಳ ಒಂದು ಆಸೆ ಇವತ್ತಿಗೆ ಹಿಂದೆ ಹೋಗಿದೆ ಅಂತ ಅಂದ್ಕೊಳ್ತೀನಿ. ರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಜನವರಿ 22ರಂದು ಆದರೆ ನಮ್ಮ ಶಾಲೆಯಲ್ಲಿ ಜನವರಿ 20ರಂದೇ ಆಗಿದೆ. ಇವತ್ತಿನ ಆ ಒಂದು ದೃಶ್ಯ ನಮ್ಮ ಕಣ್ಮುಂದೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೇನೆಂದರೆ ಈ ಒಂದು ಫಂಕ್ಷನ್ ಬಗ್ಗೆ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದನ್ನು ನಮ್ಮಲ್ಲಿ ನಾವು ವಿದ್ಯೆಯನ್ನು ಕಲಿಯುವುದರ ಜೊತೆಗೆ ಒಂದು ಸಂಸ್ಕೃತಿಯನ್ನು ಕೊಟ್ಟರೆ ನಾವು ಸಂಸ್ಕೃತಿಯನ್ನು ಇರಬೇಕು. ನಾವು ಒಪ್ಪತ್ತು ನಮ್ಮ ಸಂಸ್ಕೃತಿ ಇರಲ್ಲ, ಬರೀ ವಿದ್ಯೆ ಒಂದಿದ್ರೆ ಎದಕ್ಕೂ ಯೂಸ್ ಆಗಲ್ಲ. ನಮ್ಮ ಜೀವನದಲ್ಲಿ ನಮ್ಗೆ ಯಾರಾದರೂ ಅಡ್ಡ ಬಂದರೆ, ನಾವು ಸಾಧನೆ ಮಾಡಬೇಕಾದ್ರೆ ಯಾರಾದರೂ ಅಡ್ಡ ಬಂದರೆ ಆ ಒಂದು ಸಂಸ್ಕೃತಿ ನಮ್ಮನ್ನು ಕಾಪಾಡುತ್ತೆ ಅಂತ ನಾನು ಹೇಳ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಮತ್ತು ನಮಗೆ ವಿದ್ಯೆ ಅನ್ನೋದು ಒಂದೇ ಇರಬಾರ್ದು, ವಿದ್ಯೆ ಅನ್ನೋದು ಅಷ್ಟೇ ಇರಲ್ಲ, ಸಂಸ್ಕೃತಿನೂ ಕೂಡ ಇರಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ ಅವರಿಗೆ, ನಮ್ಮ ಪ್ರಿನ್ಸಿಪಲ್ಸ್ಗೆ ಎಲ್ಲರಿಗೂ ಕೂಡ ಈ ಒಂದು ಯಾವ ಶಾಲೆಯಲ್ಲೂ ನಡೆದಿರುವಂಥ ಫಂಕ್ಷನ್ ನಮ್ಮ ಶಾಲೆಯಲ್ಲಿ ನಡೆದಿರುವಂಥ ನಾನು ಹೆಮ್ಮೆಯಾಗಿ ಹೇಳ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ನನ್ನ ಹೆಸರು ಪ್ರತಿಭಾಜಿ ಪಾಟೀಲ್. ನನ್ನ ಹೆಸರು ಪವಿತ್ರ. ನಾನು 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಸಿದ್ಧಶ್ರೀ. ನಾನು ಈ ಸಮಾರಂಭದ ಕುರಿತು ಒಂದೆರಡು ಮಾತನಾಡುತ್ತೇನೆ. ಸಿದ್ಧಶ್ರೀ ಶಾಲೆ ಸಂಸ್ಕಾರಕ್ಕೆ ದೊಡ್ಡ ಉದಾಹರಣೆಯಾಗಿದೆ. ಹೇಗೆಂದರೆ ನಾವು ಈ ಶಾಲೆಯಲ್ಲಿ ವಿದ್ಯೆ ಜೊತೆಗೆ ಸಂಸ್ಕಾರ ಕೂಡ ಕಲಿಯುತ್ತಿದ್ದೇವೆ. ನಮ್ಮ ಅಪ್ಪ ಅಮ್ಮಗೆ ಗೌರವ ಕೊಡುವುದನ್ನು ಕೂಡ ಕಲಿತಿದ್ದೇವೆ. ನಾವು ಇಲ್ಲಿ ವಿದ್ಯೆಯನ್ನು ಹಣದಿಂದ ಕಲಿತರೆ ಸಂಸ್ಕಾರವನ್ನು ಉಚಿತವಾಗಿ ಕಲಿಯುತ್ತಿದ್ದೇವೆ. ಹೇಗೆಂದರೆ ಅವರು ಹೇಳೋದು ಪಾಠ, ಅವರು ತೋರಿಸೋ ಮಾರ್ಗ ಮತ್ತು ನಮ್ಮ ಸರ್ ಅವ್ರು ಹೇಳೋದು ರೀತಿ ಎಲ್ಲ ನಮ್ಗೆ ಭಾಳ ಇಷ್ಟ ರೀ. ಅವ್ರು ಹೇಳೋದು ನಮ್ಗೆ ಭಾಳ ಇಷ್ಟ ಆಗ್ಯದ್ರಿ. ಅದಕ್ಕೆ ರೀ ಈ ಸ್ಕೂಲ್ ಅಂದ್ರೆ ನಮಗೆ ಭಾಳ ಇಷ್ಟ ರೀ. ಹಾಗೆ
ನಾವು ಈ ಫಂಕ್ಷನ್ಲಿಂತ ನಮ್ಮ ಅಪ್ಪ ಅಮ್ಮ ಗೌರವ ಕೊಡೋದು ಭೀ ಕಲ್ತೇವ್ರಿ. ಹಾಗೆ ಈ ಕಾಲದಾಗ ಅಷ್ಟು ಅಪ್ಪ ಅಮ್ಮಗಳು ಭಾಳ ಬ್ಯುಸಿಯಾಗಿರ್ತಾರೆ ರೀ. ಅಂಥ ಟೈಮ್ದಾಗ ನಮ್ಮ ಸರ್ ನಮ್ಮ ಅಪ್ಪ ಅಮ್ಮ ಕರೆಸಿ ಇಲ್ಲಿ ಫಂಕ್ಷನ್ ಮಾಡಿಸಿ ನಮ್ಗೆ ಪಾದ ಪೂಜೆ ಮಾಡಿಸಿ ನಮಗೆ ಇದು ಅವಕಾಶ ಕೊಟ್ಟರಲ್ರಿ. ನಮ್ಮ ಸರಿಗೋರಿ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಥ್ಯಾಂಕ್ ಯು ರೀ. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಯಡ್ರಾಮಿ, ಸಚಿನ್ ಗುಣಚಾರಿ, ಅಶೋಕ್ ಪಾಟೀಲ್, ಬಸಯ್ಯ ಮಡಪತಿ ಇದ್ದರು. ಹೀಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.